ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಸರಿ ನೋಡ್ರಿ, ಭಾಷ್ಯದಲ್ಲಿ ಆಕಾಶ ಶಬ್ದವು ಯಾರನ್ನು ಹೇಳುತ್ತದೆ ಅಂತ ತಿಳಿಸಿಕೊಟ್ರು. ಆಕಾಶ ಅಂದರೆ ಮಹಾಲಕ್ಷ್ಮಿ ಅಂತ ತಿಳಿದುಕೊಳ್ಳಬೇಕು. ನಿನ್ನೆ ದಿವಸ ಇದನ್ನು ಅಭ್ಯಾಸ ಮಾಡಿದ್ದೇವೆ. ಕೊನೆಗೆ ಇದನ್ನು ಬರ್ಕೊಂಡ್ವಿ ನಾವು. ಆ ಪ್ಲಸ್ ಕಾಶ ಅಂತ ಬರ್ಕೊಂಡು, ಕಾಶ ಅಂದ್ರೆ ಪ್ರಕಾಶ, ಆ ಅಂದ್ರೆ ಅಧಿಕವಾಗಿ, ಅತ್ಯಧಿಕವಾಗಿ ಪ್ರಕಾಶಿಸುತ್ತಾಳೆ. ಆದ್ದರಿಂದ ಮಹಾಲಕ್ಷ್ಮಿಯನ್ನು ಆಕಾಶ ಎಂದು ಕರೆಯಬೇಕು. ಈ ಆಕಾಶ ಶಬ್ದದಿಂದ ಕರೆಸಿಕೊಳ್ಳುವ ಲಕ್ಷ್ಮಿಯೂ ಮೂಲ ಪ್ರಕೃತಿ ಎನಿಸಿದ್ದಾಳೆ, ಸರ್ವಾಧಾರಳಾಗಿದ್ದಾಳೆ, ಎಲ್ಲರಿಗೂ ಆಧಾರ. ಸರ್ವಾಧಾರಳಾದ ಮೂಲ ಪ್ರಕೃತಿಯು ಆಕಾಶ ಶಬ್ದದಿಂದ ಕರೆಸಿಕೊಳ್ಳುತ್ತಿದ್ದಾಳೆ. ದೀಪ್ತೆ ಆಕಾಶ ಶಬ್ದೋಕ್ತ ಶ್ರೀರ್ಹಿ ಸರ್ವಾಶ್ರಯಾಮತ ತದಾಶ್ರಯ. ಯಾರು? ಪ್ರಕಾಶಮಾನಳಾದದ್ದರಿಂದ ಅವಳನ್ನು ಆಕಾಶ ಎಂದು ಕರೆಯುತ್ತಾರೆ. ಅದರ ಮೇಲೊಂದು ಶಬ್ದ ಅದ, ತದಾಶ್ರಯ ಪರೋ ವಿಷ್ಣು ಸಹ ಅಸ್ಥೂಲಾದಿ ಗುಣೋ ಮತಃ ಅಂತದ. ಈಗ ಇದರ ಮುಂದಿನ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದಾರವರು. ಮುಂದಿನ ಉಪನಿಷತ್ತಿನ ಭಾಗದಲ್ಲಿ ಆ ಸರ್ವಾಧಾರಳಾದ ಮೂಲ ಪ್ರಕೃತಿ ಏನಿದ್ದಾಳೋ ಅವಳಿಗೂ ಆಶ್ರಯ ಯಾರು ಅಂತ ಕೇಳವರಿದ್ದಾರೆ. ಈಗ ಮುಂದಿನ ಪ್ರಶ್ನೆ. ಆಗ ಉತ್ತರ ಕೊಡೋದೇನು? ಭಗವಂತನೇ ಮೂಲಾಧಾರ ಅಂತ ಉತ್ತರ ಕೊಡಬೇಕಾಗ್ಯದ. ಅದಕ್ಕಾಗಿ ತದಾಶ್ರಯ ಪರಃ ವಿಷ್ಣು ಸಹ ಅಸ್ಥೂಲಾದಿ ಗುಣೋ ಮತಃ ಅಂತ ಉತ್ತರ ಕೊಡ್ಲಿಕ್ಕತ್ತಾರ. ಹಿಂದೆ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟದ್ದೇನನ್ನ? ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳಿಗೂ ಆಶ್ರಯ ಅಂದ್ರೆ ಆಕಾಶ, ಅರ್ಥಾತ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗೂ ಕೂಡ ಆಶ್ರಯ ಕೊಟ್ಟವರು ಯಾರು ಅಂದರೆ ಪರಮಾತ್ಮ. ಸರಿ, ಕೇವಲ ಪರಮಾತ್ಮ ಅಂತ ಹೇಳಿ ಮುಗಿಸಲಿಲ್ಲ. ಯಾರು ಆಶ್ರಯ ಕೊಟ್ಟವರು? ಪರಮಾತ್ಮ. ಹಿಂಗನ್ನಲಿಲ್ಲ. ಸರ್ವೋತ್ತಮನಾದ ಪರಮಾತ್ಮನೂ ಅಂತ ಒಂದು ಪರಹ ಅನ್ನೋ ಶಬ್ದದಿಂದ. ಎರಡನೇದ್ದು ಅಸ್ಥೂಲಾದಿ ಗುಣೋಮತಃ. ಮುಂದೆ ಹೇಳ್ತಾರ, ಅಸ್ಥೂಲ, ಅನಣು, ಅವಾಯು, ಅತಮಃ, ಅನಾಕಾಶ ಇತ್ಯಾದಿ ಶಬ್ದಗಳನ್ನೆಲ್ಲವನ್ನು ಹೇಳವರಿದ್ದಾರೆ. ಆ ಎಲ್ಲ ಗುಣಗಳಿಂದ ಕೂಡಿದ ಪರಮಾತ್ಮ ಏನಿದ್ದಾನಲ್ಲ ಅವನೇ ಮಹಾಲಕ್ಷ್ಮಿಗೂ ಆಶ್ರಯನಾಗಿದ್ದಾನೆ ಅಂತ ಮುಂದಿನ ವಾಕ್ಯಗಳಲ್ಲಿ ಹೇಳವರಿದ್ದಾರೆ. ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಮೊದಲಿಗೆ ಸಂಗ್ರಹವನ್ನು ಮಾಡಿ ಇಟ್ಟಿದ್ದಾರೆ. ಸರಿ, ಇಷ್ಟು ನಿನ್ನೆ ಉಳಿದ ಭಾಷ್ಯದ ವಿವರಣೆ. ಅದರ ಮುಂದೆ ಹೋಗೋಣಂತ. ಸಾಹೋವಾಚ ನಮಸ್ತೆ ಅಸ್ತು ಯಾಜ್ಞವಲ್ಕ್ಯ ಯೋ ಮೇ ಏತಂ ವ್ಯವೋಚಃ ಅಥ ಅಪರಸ್ಮೈ ಧಾರಯಸ್ವೇತಿ ಪೃಚ್ಛಗಾರ್ಗೀತಿ. ಶುರುವಾಯಿತು. ಸಾಹೋವಾಚ. ಆ ಗಾರ್ಗಿ ಹೇಳ್ತಾಳ, ಯಾಜ್ಞವಲ್ಕ್ಯರೇ ನಮಸ್ತೆ ಅಸ್ತು, ನಮಸ್ಕಾರವಿರಲಿ. ಯಾಜ್ಞವಲ್ಕ್ಯರೇ ನಿಮಗೊಂದು ನಮಸ್ಕಾರ. ಯಾಕ? ಯೋ ಮೇ ಏತಂ ವ್ಯವೋಚಃ, ಯಾವ ನೀವು ಈ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಿ ಅದಕ್ಕೊಂದು ನಮಸ್ಕಾರ. ಅಥ ಅಪರಸ್ಮೈ ಧಾರಯಸ್ವೇತಿ, ಇನ್ನೊಂದು ಪ್ರಶ್ನೆಗೆ ಸಿದ್ಧರಾಗರಿ ಅಂತ ಕೇಳಿದ್ದು. ಪೃಚ್ಛಗಾರ್ಗೀತಿ, ಪ್ರಶ್ನೆಯನ್ನು ಕೇಳು ಅಂತ ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳ್ತಾ ಇದ್ದಾರೆ. ಸಾ ಹೋವಾಚ, ಸಾ ಅವಳು, ಗಾರ್ಗಿ ವಾಚಕ್ರಮಿ ಹೇಳ್ತಾಳೆ, ನಮಸ್ತೆ ಅಸ್ತು ಯಾಜ್ಞವಲ್ಕ್ಯ, ಎಲೆ ಯಾಜ್ಞವಲ್ಕ್ಯರೇ ನಿಮಗೆ ನಮಸ್ಕಾರವಿರಲಿ. ಯಾರು ನೀವು? ಮೇ ಏತಂ ವ್ಯವೋಚಃ, ನನ್ನ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಲ್ಲ, ನಿಮಗೊಂದು ನಮಸ್ಕಾರವಿರಲಿ. ಅಥ ಅಪರಸ್ಮೈ ಧಾರಯಸ್ವೇತಿ, ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ರಿ.
ಸಿದ್ಧರಾಗಿರಿ, ನಾ ಪ್ರಶ್ನೆ ಕೇಳ್ತೀನಿ ಈಗ. ಪೃಚ್ಛಗಾರ್ಗೀತಿ, ಕೇಳು ಅಂತ ಹೇಳ್ತಾ ಇದ್ದಾರೆ. ಕೇಳು ಅಂತ ಹೇಳ್ತಿರುವಾಗ ಮತ್ತೆ ಕೇಳ್ತಾಳವಳು. ಸಾ ಹೋವಾಚ, ಏನಂತ ಪ್ರಶ್ನೆ ಕೇಳಿದ್ದವಳು? ಸಾ ಹ ಉವಾಚ, ಅವಳು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಿದ್ದಾಳೆ. ಯದೂರ್ಧ್ವಂ ಯಾಜ್ಞವಲ್ಕ್ಯ ದಿವಃ ಯದರ್ವಾಕ್ ಪೃಥಿವ್ಯಾಃ ಯದಂತರಾದ್ಯಾ ವಾ ಪೃಥಿವೀ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಕಸ್ಮಿನ್ ತದೋತಂಚ ಪ್ರೋತಂಚೇತಿ. ಯಾಜ್ಞವಲ್ಕ್ಯರೇ, ದಿವಃ ಯದೂರ್ಧ್ವಂ, ಸ್ವರ್ಗಲೋಕಕ್ಕಿಂತಲೂ ಮೇಲೆ ಇರುವಂತಹದ್ದು. ಪೃಥಿವ್ಯಾಹ ಯದರ್ವಾಕ್, ಪೃಥಿವಿ ಲೋಕಗಳಿಗಿಂತಲೂ ಕೆಳಗಿರುವಂತಹದ್ದು. ಯದಂತರಾದ್ಯಾವ ಪೃಥಿವಿ, ಈ ಸ್ವರ್ಗ ಮತ್ತು ಭೂಮಿಗಳ ಮಧ್ಯದಲ್ಲಿ ಇರುವಂತಹದ್ದು. ಇದು ಯದ್ಭೂತಂ ಭವಚ್ಚ ಭವಿಷ್ಯಚ್ಚ, ಹಿಂದೆ ಆಗಿ ಹೋದ, ಮುಂದೆ ಆಗುವ, ಇಂದಿರುವ ಈ ಎಲ್ಲ ವಸ್ತುಗಳು ಕೂಡ ಕಸ್ಮಿನ್ ತದೋತಂಚ ಪ್ರೋತಂಚ, ಯಾರಲ್ಲಿ ಆಶ್ರಯಿಸಿಕೊಂಡಿದೆ ಹೇಳ್ರಿ ಅಂತ ಕೇಳಿದ್ದಾಳೆ. ಅಲ್ರಿ ಮತ್ತಾಚಾರ, ನಿನ್ನೆ ಇದನ್ನ ಕೇಳಿದ್ಲಲ್ಲಕಿ. ನಿನ್ನೆ ನೀವು ಪಾಠ ಹೇಳೋ ಕಾಲಕ್ಕೆ ಹಿಂದೆ ಕೇಳಿದ್ದು ಇದನ್ನ ಕೇಳಿದ್ಲು. ಮತ್ತೇನು ಅದನ್ನು ಕೇಳೋದು ಅಂದ್ರೆ, ಕೇಳ್ಯಾಳ ಇನ್ನು ಉತ್ತರ ಕೊಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟದ್ದು. ಅವ್ರೇನಂತಾರೆ ನೋಡಂತ. ಈಗೇನು ಪ್ರಶ್ನೆ ಮಾಡಿದ್ಲು ಅದನ್ನೇ ಮತ್ತೊಂದು ಬಾರಿ ಪ್ರಶ್ನಿಸಿದ್ದಾಳೆ. ಲಕ್ಷ ಇಟ್ಕೊಳ್ರಿ, ಇದೆಲ್ಲವೂ ಯಾರ ಅಧೀನವಾಗಿದೆ, ಯಾರ ಆಶ್ರಯದಲ್ಲಿದೆ ಅಂತೇನು ಪ್ರಶ್ನೆ ಕೇಳಿದ್ಲೋ ಅದೇ ಪ್ರಶ್ನೆಯನ್ನೇ ಮತ್ತೆ ಮಾಡ್ತಾ ಇದ್ದಾಳೆ. ಸಾಹೋವಾಚ ಯದೂರ್ಧ್ವಂ ಯಾಜ್ಞವಲ್ಕ್ಯ ದಿವಃ ಯದರ್ವಾಕ್ ಪೃಥಿವ್ಯಾ ಯದಂತರಾದ್ಯಾ ವಾ ಪೃಥಿವಿ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಕಸ್ಮಿನ್ ತದೋತಂಚ ಪ್ರೋತಂಚೇತಿ. ಸ್ವರ್ಗಕ್ಕಿಂತ ಮೇಲಿರುವ, ಭೂಮಿಗಿಂತ ಕೆಳಗಿರುವ, ಭೂಮಿ ಸ್ವರ್ಗಗಳ ಮಧ್ಯದಲ್ಲಿರುವ, ಭೂತಕಾಲದ, ಭವಿಷ್ಯತ್ ಕಾಲದ, ವರ್ತಮಾನ ಕಾಲದಲ್ಲಿರುವ ಎಲ್ಲ ಪದಾರ್ಥಗಳಿಗೂ ಯಾರು ಆಶ್ರಯ ಅಂತ ಕೇಳಿದಾಗ ಸಹೋವಾಚ, ಆಗ ಯಾಜ್ಞವಲ್ಕ್ಯರು ಉತ್ತರ ಕೊಡುತ್ತಾರೆ. ಯದೂರ್ಧ್ವಂ ಗಾರ್ಗಿ ದಿವೋ ಯದರ್ವಾಕ್ ಪೃಥಿವ್ಯಾ ಯದಂತರಾದ್ಯಾ ವಾ ಪೃಥಿವಿ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಆಚಕ್ಷತ ಆಕಾಶ ಏವ ತದೋತಂಚ ಪ್ರೋತಂಚ. ನೋಡು ಗಾರ್ಗಿ, ನೀ ಏನು ಕೇಳಿದೆಯಲ್ಲ, ಸ್ವರ್ಗದಿಂದ ಮೇಲಿರುವ ಲೋಕಗಳು, ಮಹಃ ಜನಃ ತಪಃ ಸತ್ಯಂ ಎನ್ನುವ ಲೋಕ, ಪೃಥಿವ್ಯಾಹ ಅರ್ವಾಕ್, ಪೃಥಿವಿಗಿಂತ ತೆಳಗಿರುವಂತಹ ಲೋಕಗಳು ಯಾವುದವು? ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳು. ಭೂಲೋಕ ಮತ್ತು ಸ್ವರ್ಗಲೋಕದಲ್ಲಿ ಮಧ್ಯದಲ್ಲಿರುವಂತಹ ಭುವೋರ್ಲೋಕ, ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲದಲ್ಲಿರುವ ಪದಾರ್ಥಗಳು. ಇವೆಲ್ಲವೂ ಎಲ್ಲವ? ಆಕಾಶ ಏವ ತದೋತಂಚ ಪ್ರೋತಂಚ, ಆಕಾಶದಲ್ಲಿಯೇ ಇವೆ ಎಂಬುದಾಗಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಕೇಳಿದ ಅದೇ ಪ್ರಶ್ನೆ, ಇವ್ರು ಕೊಟ್ಟದ್ದು ಉತ್ತರ ಅದ ಉತ್ತರ. ಸುಮ್ಮನೆ ಒಂದು ಪುಟ ವ್ಯರ್ಥ ಆಗಲಿಲ್ವೇ? ಹೊಸದನ್ನು ಓದ್ಲಿಕ್ಕೆ ಬರ್ತಿತ್ತು. ಅದೇ ಪ್ರಶ್ನೆ ಕೇಳೋದು, ಅದೇ ಉತ್ತರ ಹೇಳೋದು. ಕೆಲವರು ದಿವಸ ಅದೇ ಹೇಳ್ತಿರ್ತಾರೆ ನೋಡ್ರಿ, ಅದೇ ಕೇಳೋದು ಅದೇ ಹೇಳೋದು ಅಂತಿರಂಗಿಲ್ಲ. ಅದ ರಾಮಾಯಣ, ಅದ ಮಹಾಭಾರತ, ಹೇಳಿದ್ದೇ ಹೇಳೋದು, ಹೇಳಿದ್ದೇ ಹೇಳೋದು, ಕೇಳಿದ್ದೇ ಕೇಳೋದು ಅಂತ ತಿಳ್ಕೊಂಡು. ಹಂಗೆ ಅದನ್ನೇ ಯಾಕೆ ಕೇಳಿದ್ಲು ಮತ್ತವಳು ಅಂತಂದರೆ, ಅದಕ್ಕೆ ಆಚಾರ್ಯರು ಮುಂದೆ ಉತ್ತರ ಕೊಡೋರಿದ್ದಾರೆ ಎದಕ್ಕೆ ಅಂತ ತಿಳ್ಕೊಂಡು. ಈಗ ನೋಡ್ರಿ, ಹಿಂದಿನ ಉತ್ತರ ಕೊಟ್ಟದ್ರಲ್ಲಿಯೂ ಈ ಉತ್ತರ ಕೊಟ್ಟದ್ರಲ್ಲೂ ವ್ಯತ್ಯಾಸ ಎಷ್ಟದ ಅಂತಂದ್ರೆ, ಹಿಂದೆ ಉತ್ತರ ಕೊಡುವಾಗ ಆಕಾಶೇ ತದೋತಂಚ ಪ್ರೋತಂಚ ಅಂದಾರ, ಆಕಾಶದಲ್ಲಿ ಇದೆಲ್ಲವೂ ಇದೆ ಅಂತ. ಈಗ ಉತ್ತರ ಕೊಡುವಾಗ ಆಕಾಶದಲ್ಲಿ ಏನೇ ಇದೆ ಅಂತ ಉತ್ತರ ಕೊಟ್ಟಾರ, ಒಂದು ಏವಕಾರ ಹೆಚ್ಚಿಗೆ ಹಾಕ್ಯಾರ. ಪೇಜ್ ನಂಬರ್ ಹಿಂದೆ ಮುಂದೆ ನೋಡ್ಕೋತಿರ್ಬೇಕು. ಭವಿಷ್ಯಚ್ಚ ಇತ್ಯಾಚಾಕ್ಷತೆ ಆಕಾಶ ಏವ ತದೋತಂಚ ಪ್ರೋತಂಚ. ಒಂದೇ ಪ್ರಶ್ನೆಗೆ ಉತ್ತರ ಎರಡು ರೀತಿಯಿಂದ. ಒಂದು ಪ್ರಶ್ನೆಗೆ ಉತ್ತರ ಏನು? ಈ ಸಮಗ್ರ ಪ್ರಪಂಚವು ಯಾರಲ್ಲಿ ಆಶ್ರಿತವಾಗಿದೆ ಅನ್ನುವ ಪ್ರಶ್ನೆ. ಎರಡು ಬಾರಿ ಕೇಳಿದ್ದು ಇದೇ ಪ್ರಶ್ನೆಯನ್ನು. ಉತ್ತರ ಕೊಡುವಾಗ ಯಾಜ್ಞವಲ್ಕ್ಯರು ಏನು ಉತ್ತರ ಕೊಟ್ಟಾರ? ಒಂದು ಬಾರಿ ಉತ್ತರ ಕೊಡುವಾಗ ಆಕಾಶದಲ್ಲಿ ಅಂತ, ಇನ್ನೊಂದು ಬಾರಿ ಉತ್ತರ ಕೊಡುವಾಗ ಆಕಾಶದಲ್ಲಿಯೇನೇ ಅಂತ ಉತ್ತರ ಕೊಟ್ಟಿದ್ದಾರೆ. ಹಿಂಗೆ ಯಾರು ಉತ್ತರ ಕೊಡ್ತಾರೆ? ಯಾರಾದರೂ ಹಿಂಗೆ ಉತ್ತರ ಕೊಡೋ ಪದ್ಧತಿ ಇದೆಯಾ ನಮ್ಮಲ್ಲಿ? ಆಕಾಶದಲ್ಲಿ ಅಂದರೆ ಆಕಾಶದಲ್ಲಿ ಅಂತ ಹೇಳಬೇಕು, ಮತ್ತು ಆಕಾಶದಲ್ಲಿ ಏನೇ ಅಂತ ಯಾಕೆ ಹೇಳಬೇಕಾಗಿತ್ತು? ಸರಿ, ಅದಕ್ಕೊಂದು ಉತ್ತರ. ಎರಡನೇದ್ದು, ಕೊನೆಯ ಒಂದು ತುಂಡದ ಕಸ್ಮಿನ್ ಖಲು ಆಕಾಶ ಓತ ಪ್ರೋತಶ್ಚ ಪ್ರೋತಶ್ಚೇತಿ ಸಿಕ್ಕಿತಾ? ಕೊನೆಯ ತುಂಡು
ಅಷ್ಟು ಹೇಳಿದ ಕೂಡಲೇ ಮುಂದಿನ ಮಾತು ಕೇಳ್ತಾಳೆ, ಈ ಆಕಾಶವು ಯಾರನ್ನು ಆಶ್ರಯಿಸಿಕೊಂಡಿದೆ, ಈ ಆಕಾಶ ಯಾರ ಅಧೀನವಾಗಿದೆ ಅಂತ. ಈ ಒಂದೇ ತರಹದ ಪ್ರಶ್ನೆಯನ್ನು 2 ಬಾರಿ ಮಾಡಿದ್ದಕ್ಕೆ ಮುಂದಿನ ಪ್ರಶ್ನೆ ಏನು ಅಂತ ನಮಗೆ ಕಲ್ಪನೆ ಬರೋದಿಲ್ಲ. ತಕ್ಷಣಕ್ಕೆ ಕೇಳಿಬಿಡ್ತಾಳೆ, ಕಸ್ಮಿನ್ ಖಲು ಆಕಾಶಕ ಓತಶ್ಚ ಪ್ರೋತಶ್ಚ, ಈ ಆಕಾಶ ಯಾರ ಅಧೀನವಾಗಿದೆ ಹೇಳ್ರಿ ಅಂತ ಕೇಳಿಬಿಟ್ಟಿದ್ದಾಳೆ. ಯಾರ ಆಶ್ರಯದಲ್ಲಿದೆ ಹೇಳ್ರಿ ಅಂತ ಕೇಳಿದ್ದಾಳೆ. ಸರಿ ಆಯ್ತಾ? ಇಷ್ಟೊತ್ತು ಹೇಳಿದ್ದು ಒಂದು, ಈಗ ಹೇಳೋದು ಮತ್ತೊಂದು. ಹಾಗಾದರೆ ಎರಡನೇ ಪ್ರಶ್ನೆಯನ್ನು 2 ಮಾಡಿಕೊಂಡ್ಲವಳು ಗಾರ್ಗಿ. ಇದು ಅಕ್ಷರ ಬ್ರಾಹ್ಮಣ. ಅಕ್ಷರ ಬ್ರಾಹ್ಮಣದಲ್ಲಿ ಗಾರ್ಗಿ ವಾಚಕ್ನವಿಯು 2ನೇ ಪ್ರಶ್ನೆಯನ್ನು 2 ಭಾಗಗಳಲ್ಲಿ ಮಾಡಿಕೊಂಡಿದ್ದಾಳೆ. ಮೊದಲನೇ ಪ್ರಶ್ನೆಯನ್ನೇ ಪುನಃ ಕೇಳಿ ಉತ್ತರ ಕೊಟ್ಟಾದ ಕೂಡಲೇ ಪ್ರಶ್ನೆಯನ್ನು ಕೇಳ್ತಾಳೆ, ಇಂತಹ ಆಕಾಶವು ಯಾರನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಇದೊಂದು ಸ್ವಲ್ಪ ಶೈಲಿ ಬದಲಾಯಿತು ನೋಡ್ರಿ, ಸ್ಟೈಲ್ ಚೇಂಜ್ ಆತಿಲ್ಲ. ಏನು ಸ್ಟೈಲ್ ಚೇಂಜ್ ಆಯಿತು? ಒಂದು ಪ್ರಶ್ನೆ ಕೇಳಿದರು, ಎಸ್, ನೆಕ್ಸ್ಟ್ ಕ್ವಶನ್ ಅಲ್ಲ ಹಂಗೆ ಕೇಳಲಿಲ್ಲ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು, ಹಾಗಾದರೆ 2ನೇ ಪ್ರಶ್ನೆಯನ್ನು ಕೇಳುತ್ತೇನೆ ಅನ್ನಲಿಲ್ಲ. ಮೊದಲನೇ ಪ್ರಶ್ನೆಯನ್ನು ಮತ್ತೊಂದು ಬಾರಿ ಕೇಳಿ ಅವರು ಉತ್ತರವನ್ನು ನೀಡಿದ ಮೇಲೆ ಅದಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ, ಈ ಆಕಾಶವು ಯಾರ ಅಧೀನವಾಗಿದೆ ಎಂಬುದಾಗಿ. ಶೈಲಿ ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಏನು ಶೈಲಿ ಇಟ್ಟುಕೊಂಡಾಳ ಎಂಬುದು ಅರ್ಥ ಆಯ್ತಾ? ಸರಿ, ನೋಡ್ರಿ ಮುಂದೆ ತಗೊಳ್ರಿ, ಭಾಷ್ಯ ತಗೊಳ್ರಿ. ಪುನಃ ಪ್ರಶ್ನಃ ಸರ್ವಾಧಾರ ಪ್ರಕೃತಿ ಇತಿ ಅನುಪಚರಿತತ್ವೇನ ಅವಧಾರಣಾರ್ಥಂ. ಪುನಃ ಪ್ರಶ್ನಃ, ಒಮ್ಮೆ ಮಾಡಿದ್ದನ್ನು ಮತ್ತೊಮ್ಮೆ ಯಾಕೆ ಮಾಡಿದ್ಲಕೀ ಏನು ಪ್ರಶ್ನೆ ಗೊತ್ತಾತಿಲ್ಲ ನಮಗೀಗ. ಪುನಃ ಪ್ರಶ್ನಃ ಸರ್ವಾಧಾರ ಪ್ರಕೃತಿ, ಇನ್ನೊಮ್ಮೆ ಪ್ರಶ್ನಿಸಿದ್ದಕ್ಕೆ ಕಾರಣ ಏನಿರಬಹುದು? ಶ್ರೀಮದಾಚಾರ್ಯ ಅಂತಾರೆ, ಎಲ್ಲದಕ್ಕೂ ಆಧಾರಳಾದವರು ಮೂಲ ಪ್ರಕೃತಿ ಅಂತೇನು ಹೇಳ್ತಿದ್ದೀರಿ, ಇದು ಔಪಚಾರಿಕವ ಅನೌಪಚಾರಿಕವ ಅಂತನ್ನೋ ಒಂದು ಪ್ರಶ್ನೆ ಅದು. ಔಪಚಾರಿಕ ಅನೌಪಚಾರಿಕ ಅಂದರೆ ಏನರ್ಥ ಅದಕ್ಕೆ? ಔಪಚಾರಿಕ ಅಂತಂದ್ರೆ ಬಾಯಿ ಮಾತಿಗೆ ಅಂತ ಅರ್ಥ ಅದಕ್ಕೆ. ಅಲ್ಲಿ ನಮ್ಮಲ್ಲಿ ತಾತ್ಪರ್ಯ ಅಂತ ಇರೋದಿಲ್ಲ, ಅಭಿಪ್ರಾಯ ಇರೋದಿಲ್ಲ. ಯಾರನ್ನೋ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಹೋಗಿರ್ತೀವಿ, ಅದಕ್ಕೆ ಕರ್ಮಧರ್ಮ ಸಂಯೋಗದಿಂದ ಇನ್ನೊಬ್ಬರು ಯಾರೋ ಅವ್ರ ಜೊತೆಗೆ ನಿಂತಿರ್ತಾರೆ. ನಮಗೆ ಅವ್ರನ್ನೇನು ಕರಿಬೇಕು ಅಂತ ಇರಂಗಿಲ್ಲ ಮನಸ್ಸಿನಿಂದ, ಆದ್ರೆ ಬಿಡ್ಲಿಕ್ಕೆ ಬರಂಗಿಲ್ಲ. ಸೌಜನ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳಿ ಸೌಜನ್ಯಾಬಾಯಿಗೂ ಕರೆದು ಬಂದಿರ್ತೀವಿ, ಇಂದ್ರಾಬಾಯಿ ಜೊತೆಗೆ. ಏನಂತ ತಿಳ್ಕೊಂಡು ನೀವು ಬರ್ರಿ ಅಂಥೇಳಿ. ನೀವು ಬರ್ರಿ ಅನ್ನೋ ಕಾಲಕ್ಕನ ಆ ಧ್ವನಿನ ಅರ್ಥ ಆಗ್ತಿರ್ತದೆ, ಇವ್ರು ಕರಿಬೇಕು ಅಂತ ಇಟ್ಕೊಂಡು ಇರಲಿಲ್ಲ, ಇವ್ರನ್ನ ಕರಿಬೇಕು ಅಂತ ಇಟ್ಕೊಂಡಾರ. ಈ ಬಾಜುಕೇನು ಕರೆದಾರ ಅದು ಔಪಚಾರಿಕ ಅಂತ ಅರ್ಥ. ಸರಿ ಆಯ್ತಾ ಹೇಳಿದ್ದು? ಕೆಲವ್ರು ಹಿಂಗೆ ಹೇಳ್ತಾರ್ರಿ, ಈ 2ನೇದವ್ರಿಗೆ ಹೇಳೋದು ಇರ್ತಲ್ಲ, ಅವ್ರು ಹೇಳೋ ಕಾಲಕ್ಕೆ ಹಿಂಗೆ ಹೇಳ್ತಾರೆ, ನಿಮಗೂ ಅನುಕೂಲ ಆದ್ರೆ ಬರ್ರಿ ಅಂದಿರ್ತಾರೆ, ನಿಮಗೂ ಆದ್ರೆ ಅನುಕೂಲ ಇದ್ರೆ ಬರ್ರಿ ಅಂತಂದಿರ್ತಾರೆ. ಆದ್ರೆ ಅನುಕೂಲ ಆದ್ರೆ ಅಂತಂದ್ರೆ ಅವು ಯಾವ ಬರಬೇಡ್ರಿ ಅನ್ನೋ ಶಬ್ದನ ಅಷ್ಟು ಚಂದ ಹೇಳಿರ್ತಾರೆ ಅಂತ ತಿಳ್ಕೊಬೇಕು. ಸರಿನಾ? ಅದಕ್ಕೆ ಔಪಚಾರಿಕ ಅಂತ ಕರೀತಾರೆ. ಹಾಗಾಗಿ ಇದು ಔಪಚಾರಿಕವಲ್ಲ. ಏನಂತ? ಪ್ರಕೃತಿ, ಮೂಲ ಪ್ರಕೃತಿ ಸರ್ವಾಧಾರಳು ಅಂತನ್ನುವುದು ಇದು ಔಪಚಾರಿಕವಲ್ಲ, ಬಾಯಿ ಮಾತಲ್ಲ, ವಸ್ತುಸ್ಥಿತಿ. ವಸ್ತುಸ್ಥಿತಿ ಏನಂತಾರೆ? ಅನುಪಚರಿತತ್ವೇನ. ಅನುಪಚರಿತ ಅಂದರೆ ಇದು ಸತ್ಯ, ಬಾಯಿ ಮಾತಿಗೆ ಹೇಳಿದ್ದಲ್ಲ. ಅನುಪಚರಿತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ವಾಸ್ತವ ಅಂತ ಅರ್ಥ. ಬರೆದಿಟ್ಕೊಳ್ರಿ, ಅನುಪಚರಿತ ಉಪಚರಿತ ಅನ್ನೋ ಶಬ್ದಕ್ಕೆ ಅರ್ಥ ಬರ್ಕೋಬೇಕು. ಉಪಚರಿತ ಅಂತಂದ್ರೆ ಉಪಚಾರದ ಮಾತು, ಬಾಯಿ ಮಾತು ಅಂತ ಅರ್ಥ. ಕೆಲವರ ಮನೆಗೆ ಬಂದಾಗ ಕೇಳ್ತಿರ್ತೀವಿ, ಏನರ ಬೇಕೇನೋ ಅಂತ ಕೇಳ್ತಿರ್ತೀವಿ. ನಾವೇನು ಕೊಡ್ಲಿಕ್ಕೆ ತಯಾರಿರಂಗಿಲ್ಲ, ಕೇಳ್ತಿರ್ತೀವಿ, ಏನು ಬೇಕಾತೇನು ಮತ್ತೆ ಅಂತ ತಿಳ್ಕೊಂಡು. ಹಂಗೆ ಉಪಚಾರದ ಮಾತುಗಳಲ್ಲ, ವಾಸ್ತವ ಅಂತ ತಿಳ್ಕೊಳ್ಬೇಕು. ಮೂಲ ಪ್ರಕೃತಿ ಸರ್ವಾಧಾರಳು ಎಂಬುವುದು ಇದು ಮೊದಲನೇ ವಾಕ್ಯದಿಂದ ಸಿದ್ಧ ಆಗಲಿಲ್ವೋ? ಹಾಗಾದರೆ 2ನೇ ವಾಕ್ಯದಿಂದಲೇ ಸಿದ್ಧ ಆಯಿತಾ ಅಂತಂದ್ರೆ ಹೌದು. ಆಕಾಶ ಏವ ಇತ್ಯವಧಾರಣಾತ್. ಉತ್ತರದಲ್ಲಿ ಏವ ಅಂತೇವಕಾರ ಹಾಕಿದ್ದರಿಂದಾಗಿ ಏನು ದೃಢ ಆಯಿತು ನಮಗೆ ಅಂತಂದ್ರೆ ಮಹಾಲಕ್ಷ್ಮಿಯೇ ಎಲ್ಲದಕ್ಕೂ ಆಧಾರಳಾಗಿದ್ದಾಳೆ ಎನ್ನುವಂತಹ ಮಾತು ತಿಳಿದು ಬರ್ತದೆ.
ಹಾಂ, ಹಿಂದೆ ಉತ್ತರ ಕೊಟ್ಟಾಗ ಪರಿಹಾರ ಆಗದೇ ಇದ್ದದ್ದು ಈಗ ಉತ್ತರ ಕೊಟ್ಟಾಗ ಮಾತ್ರ ಪರಿಹಾರ ಆಯಿತು ಅಂತ ಹೇಗಂತೀರಿ ಅಂದರೆ ಏವಕಾರದಿಂದ ಆಯಿತು ಅಂತ ಬರೀತಾರೆ ಶ್ರೀಮದಾಚಾರ್ಯರು. ರಘುತ್ತಮ ಸ್ವಾಮಿಗಳು ಪ್ರಶ್ನೆ ಮಾಡಿಕೊಂಡಾರ ಭಾವಬೋಧದಲ್ಲಿ. ಪ್ರಾಗುಕ್ತ ಪರಿಹಾರೇಣ ಅನುತ್ಪನ್ನಂ ಇದಂ ಅವಧಾರಣಂ ಇದಾನೀಂ ಕಿಂ ಬಲಾಜ್ಜಾಯತೆ ಇತ್ಯತಃ ಪರಿಹಾರೇ ವಿಶೇಷೋ ಅಸ್ತಿ ಇತ್ಯತಃ ಆಕಾಶ ಏವೀತಿ. ಹಿಂದೆ ಉತ್ತರ ಕೊಟ್ಟಾಗ ಪರಿಹಾರ ಆಗದೇ ಇದ್ದ ಪ್ರಶ್ನೆ ಈಗ ಅದೇ ಉತ್ತರವನ್ನು ಕೊಟ್ಟುಕೊಳ್ಳಿ ಹೆಂಗೆ ಪರಿಹಾರ ಆಯಿತು ಅಂತಂದ್ರೆ ಅವಧಾರಣ ಏವ ಅನ್ನೋ ಮಾತಿನಿಂದ ಅವತ್ತು ಪ್ರಶ್ನೆ ಪರಿಹಾರ ಆಯಿತು ಅಂತ ತಿಳ್ಕೊಳ್ರಿ. ಇದಿಷ್ಟು ಒಂದು ಅಂಶ. ಹಾಗಾದರೆ ನಾವೇನು ಅಭ್ಯಾಸ ಮಾಡಿದ್ವಿ ಈಗ? ಹಿಂದಿನ ಪಾಠದಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಿದೆ ಎಲ್ಲ ಅದು ಏನು? ಈ ಸಮಗ್ರವಾದ ಪ್ರಪಂಚಕ್ಕೆ ಆಧಾರರಾದವರು ಯಾರು ಅಂತ ತಿಳ್ಕೊಂಡು ಉತ್ತರ ಕೊಟ್ಟಿದ್ದಾರೆ ಆಕಾಶವೆಂಬುದಾಗಿ. ನಮಸ್ತೆ, ನಿಮಗೆ ನಮಸ್ಕಾರವಿರಲಿ ಯಾಜ್ಞವಲ್ಕ್ಯರೇ, ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಾಯಿತು, ಸಂತೋಷ ಅಂತ ಹೇಳಿಬಿಟ್ಟು ಎರಡನೇ ಪ್ರಶ್ನೆಗೆ ಸಿದ್ಧರಾಗರಿ ಅಂತ ಎಚ್ಚರ ಕೊಡಿಸಿ ಮತ್ತೆ ಪ್ರಶ್ನೆ ಕೇಳ್ತಿದ್ದಾಳೆ ಸಕಲ ಜಗದಾಧಾರರು ಯಾರು ಅಂತ ತಿಳಿದುಕೊಂಡು ಸಕಲ ಜಗದಾಧಾರಳು ಮಹಾಲಕ್ಷ್ಮಿ ಅಂತ ಉತ್ತರ ಹೇಳಿದ ಕೂಡಲೇ ತಕ್ಷಣದಲ್ಲಿ ಹೇಳ್ತಾರೆ, ಇಂತಹ ಆಕಾಶ ಶಬ್ದಗಳಿಂದ ಕರೆಸಿಕೊಳ್ಳುವ ಲಕ್ಷ್ಮಿಗೂ ಆಧಾರನಾದವನು ಯಾರು ಹೇಳ್ರಿ ಅಂತ ಕೇಳ್ತಿದ್ದಾರೆ. ನಮಗೆ ಈ ಆಕಾಶಕ್ಕೂ ಆಧಾರನಾದವರು ಯಾರು ಅಂತ ಕೇಳಿದರೆ ದುಃಖ ಇಲ್ಲ, ಎರಡನೇ ಪ್ರಶ್ನೆ ಸರಿ. ಮತ್ತೆ ಹಿಂದೆ ಕೇಳಿದ್ದನ್ನೇ ಕೇಳಿದ್ದಾಳಲ್ಲ ಯಾಕೆ ಅಂತ ಕೇಳಿದರೆ ಸರ್ವಾಧಾರ ಪ್ರಕೃತಿ ಅಂತನ್ನುವುದು, ಎಲ್ಲದಕ್ಕೂ ಆಧಾರಳಾದವಳು ಮಹಾಲಕ್ಷ್ಮಿ ಅಂತನ್ನೋದು ಔಪಚಾರಿಕ ಅಲ್ಲ, ವಾಸ್ತವ ಎಂಬುದನ್ನು ದೃಢಪಡಿಸ್ಲಿಕ್ಕೆ. ಅಲ್ರಿ ಅದೇ ಯಾಜ್ಞವಲ್ಕ್ಯರು ಅದೇ ಉತ್ತರವನ್ನು ಎರಡೆರಡು ಬಾರಿ ಕೊಟ್ಟ ಮಾತ್ರಕ್ಕೆ ದೃಢ ಆಗ್ತದೇನು? ಹಂಗಾರೆ 4 ಸರ್ತಿ ಕೊಡ್ರಿ 5 ಸರ್ತಿ ಕೊಡ್ರಿ ಅಂತ ಕೇಳ್ತೀವಿ ನಾವು ಉತ್ತರವನ್ನು ಅಂದರೆ ಇಲ್ಲ. ಮೊದಲನೇ ಬಾರಿ ಆಕಾಶವು ಸರ್ವಾಧಾರ ಅಂತ ಉತ್ತರ ಕೊಟ್ಟವರು ಎರಡನೇ ಬಾರಿ ಉತ್ತರ ಕೊಡುವಾಗ ಆಕಾಶವೇ ಸರ್ವಾಧಾರವಾಗಿದೆ ಅಂತ ಅವಧಾರಣೆಯಿಂದ ಕೂಡಿದ್ದರಿಂದ ಆ ಉತ್ತರ ಸಿದ್ಧವಾಯಿತು ಅಂತ ತಿಳಿದುಕೊಳ್ಳ್ರಿ. ಏನು ಪ್ರಶ್ನೆ ಎದುರಾಯಿತು ಅಂದರೆ, ಇವರು ನಡೆಸಿರುವಂಥದ್ದು ವಾದ, ಇದು ಚರ್ಚಾ ಏನದ ವಾದ ಜಲ್ಪ ವಿತಂಡ, ಈ ಮೂರರಲ್ಲಿ ಜಲ್ಪ ಅಂತದ ಇದು ಭಾಗ. ಯಾಕ? ಗೆಲ್ಲಬೇಕೆಂಬ ಇಚ್ಛೆಯಿಂದ ನಡೆಸಿರುವಂತಹ ಕಥಾ ಇದು, ಚರ್ಚೆ ಇದು. ಇಲ್ಲಿ ನಿಗ್ರಹ ಸ್ಥಾನ ಅಂತ ಒಂದು ಬರ್ತದೆ. ಏನು ಬರ್ತದೆ ಅದಕ್ಕೆ? ನಿಗ್ರಹ ಸ್ಥಾನ ಅಂತ ಕರೀತಾ ಇದ್ದಾರೆ. ನಿಗ್ರಹ ಸ್ಥಾನ ಅಂತಂದ್ರೆ ಯಾವ ಮಾತಿನಿಂದ ಎದುರಾಳಿಯನ್ನು ಕಟ್ಟಿ ಹಾಕ್ಲಿಕ್ಕೆ ಬರ್ತದೋ, ಅವನು ಸೋತ ಅಂತ ತಿಳಿಸ್ಲಿಕ್ಕೆ ಬರ್ತದೋ ಅದನ್ನು ನಿಗ್ರಹ ಸ್ಥಾನ ಎಂದು ಕರೆಯುತ್ತಾರೆ. ಏನದ ಅದನ್ನು? ಒಂದು ವೇಳೆ ಈಗ ಹಿಂಗದ, ಯಾವುದಾದ್ರೂ ಒಂದು ವಿಷಯದಲ್ಲಿ ವಾದ ಮಾಡುವಾಗ ಅಂದರೆ ಕಥಾ ಚರ್ಚೆ ನಡೆಸುವಾಗ ಒಬ್ಬರಲ್ಲಿ ಒಂದು ದೋಷ ಕಂಡರೆ ಅದನ್ನು ಇವರು ಎತ್ತಿ ಹೇಳಿ ಏನು ಮಾಡಬೇಕು, ನೀನು ಇಂತಹ ವಿಷಯದಲ್ಲಿ ತಪ್ಪು ಮಾಡಿದ್ದೀಯಾ ಅಂತ ತಿಳಿಸಿಕೊಂಡು ಅವನನ್ನು ನಿಗೃಹೀತನನ್ನಾಗಿ ಮಾಡಿ ಪರಾಜಿತ ಅಂತ ಘೋಷಣೆ ಮಾಡಬೇಕು. ಗೊತ್ತಾಯ್ತಾ ಏನಂತ ಹೇಳಿದ್ದು? ವಾದಿ ಪ್ರತಿವಾದಿಗಳು ಇಬ್ಬರಿದ್ದಾರೆ, ವಾದ ಮಾಡ್ತಾ ಇದ್ದಾರೆ, ಚರ್ಚೆ ನಡೀತಾ ಇರುವಾಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಪರಾಜಯಕ್ಕೆ ಕಾರಣವಾದ ಅಂಶಗಳು ಅಂತೇನಿವೆಯೋ ಅವುಗಳಲ್ಲಿ ಯಾವುದೋ ಒಂದನ್ನು ಹೊಂದಿಬಿಡ್ತಾನೆ ಅಂತ ಇಟ್ಕೊಳ್ರಿ. ಉದಾಹರಣೆಗೆ ಪುನರುಕ್ತಿ ಅಂತ ಇಟ್ಕೊಳ್ರಿ, ನಾವು ತೊಗೊಂಡಿವಿ ಇದನ್ನು. ಹೇಳಿದ್ದನ್ನು ಹೇಳಿದ ಅಂತಂದು ಕೂಡಲೇ ಏನರ್ಥ ಆಯಿತು ಅಂದರೆ ಅವನಲ್ಲಿ ಇನ್ನೂ ವಿಷಯ ಉಳಿದಿಲ್ಲ, ಪ್ರಶ್ನಿಸ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವನ ಹತ್ರ ವಿಷಯ ಉಳಿದಿಲ್ಲ. ಆದ್ದರಿಂದಾಗಿ ಅವ ಪುನರುಕ್ತಿಯನ್ನು ಮಾಡಿದ್ದಾನೆ. ಪುನರುಕ್ತಿಯನ್ನು ಮಾಡಿದ ಕೂಡಲೇ ಎದುರಿಗಿದ್ದವ ಏನು ಮಾಡಬೇಕು ಅಂದರೆ, ನೀನು ಬೇರೆ ಕೇಳಲಿಲ್ಲ, ಹಿಂದೆ ಕೇಳಿದ್ದಿ, ನಿನ್ನ ಹತ್ರ ವಿಷಯ ಇಲ್ಲ, ನೀನು ಸೋತಿ, ನೀನು ಹೋತು, ನೀನು ಪರಾಜಿತನಾದಿ ಅಂತ ತಿಳ್ಕೊಂಡು ಅವನನ್ನು ಕಟ್ಟಿ ಹಾಕಬೇಕು. ಇದನ್ನೇನು ಕರೆದಾರ? ನಿಗ್ರಹ ಸ್ಥಾನ ಅಂತ ಕರೆದಿದ್ದಾರೆ. ಬರೆದಿಟ್ಕೊಳ್ರಿ. ನಿಗ್ರಹ ಅಂತಂದ್ರೆ, ನಿಗ್ರಹ ಸ್ಥಾನ ಅಂದರೆ ಯಾವುದನ್ನು ಹೇಳುವ ಮೂಲಕ ಪ್ರತಿವಾದಿಯನ್ನೋ ಅಥವಾ ವಾದಿಯನ್ನೋ ಪರಾಜಿತನಾದನು ಎಂದು ಘೋಷಿಸ್ತಾರೋ ಅದನ್ನು ನಿಗ್ರಹ ಸ್ಥಾನವೆಂದು ಕರೆಯುತ್ತಾರೆ. ಬರ್ಕೊಳ್ರಿ. ನಿಗ್ರಹ ಸ್ಥಾನ = ಪರಾಜಯ ಕಾರಣ. ಮೂಲದಲ್ಲಿ ವೇದವನ್ನು ನಾವು ಅಧ್ಯಯನ ಮಾಡಿದರೆ ಇಷ್ಟೆಲ್ಲ ಅಂಶಗಳು ನಮಗೆ ತಲೆಯಲ್ಲಿ ಬರೋದಿಲ್ಲ. ಲಕ್ಷ್ಯ ಕೊಡ್ರಿ. ಕೇವಲ ಗಾರ್ಗಿ ಪ್ರಶ್ನೆ ಕೇಳ್ತಿದ್ದಾಳ, ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಿದ್ದಾರೆ. ಮತ್ತೊಂದು ಬಾರಿ ಪ್ರಶ್ನೆ ಕೇಳಿದ್ರು, ಮತ್ತೊಂದು ಬಾರಿ ಉತ್ತರ ಕೊಟ್ಟರು.
ಆದ ಮೇಲೆ ಅಂತಹ ಆಕಾಶ ಯಾರ ಆಶ್ರಯದಲ್ಲದ ಅಂತ ಪ್ರಶ್ನೆ ಕೇಳಿದ್ರು, ಮುಂದೆ ಉತ್ತರ ಹೋಯಿತು ಅಂತ. ಇಷ್ಟು ಮಾತ್ರ ನಮ್ಮ ಬುದ್ಧಿ ಗ್ರಹಣ ಮಾಡ್ತದೆ. ಆದರೆ ಆ ಕಥಾ ಅಂದರೆ ಚರ್ಚೆಯಲ್ಲಿರುವಂತಹ 3 ಭಾಗದಲ್ಲಿನ ಸೂಕ್ಷ್ಮ ಅಂಶಗಳನ್ನು ತಿಳಿದುಕೊಳ್ಳುವಷ್ಟು ಸಮರ್ಥರು ನಾವಾಗುವುದಿಲ್ಲ. ವಾದ ಜಲ್ಪ ವಿತಂಡಗಳಲ್ಲಿ ವಾದದಲ್ಲಿ ನಿಗ್ರಹ ಸ್ಥಾನ ತೋರಿಸುವ ಅವಶ್ಯಕತೆ ಇರುವುದೇ ಇಲ್ಲ. ಯಾಕೆ ಅಂದರೆ ತತ್ವ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಕೂತಿರ್ತಾರಾದ್ದರಿಂದ ಗುರುಗಳೋ ಶಿಷ್ಯರೋ ಕೂತಿರ್ತಾರ, ಇಬ್ಬರು ಮಿತ್ರರು ಕೂತಿರ್ತಾರ, ಅನೇಕ ಜನ ಸಜ್ಜನರು ಕೂತಿರ್ತಾರಾದ್ದರಿಂದ ಇಲ್ಲಿ ನೀನು ಪರಾಜಿತನಾದಿ, ಇಲ್ಲಿ ನೀನು ನಿಗೃಹೀತನಾದಿ ಅಂತ ಹೇಳುವ ಅವಶ್ಯಕತೆ ಇರುವುದಿಲ್ಲ. ತತ್ವ ನಿರ್ಣಯ ಮಾಡಿಕೊಟ್ರೆ ಆಯಿತು. ಜಲ್ಪದಲ್ಲಿ, ಯಾಕಂದರೆ ಇಲ್ಲಿ ವಿಜಯೇಚ್ಛೆಯಿಂದ ಗೆಲ್ಲಬೇಕು ಎಂದೇ ಕೂತಿರುವ ಕಾಲದಲ್ಲಿ ನಿಗ್ರಹ ಸ್ಥಾನಗಳನ್ನು ಅಂದರೆ ಪರಾಜಯಕ್ಕೆ ಕಾರಣವಾದ ಅಂಶಗಳನ್ನು ಅತ್ಯವಶ್ಯವಾಗಿ ತೋರಿಸಲೇಬೇಕು. ಹಾಗಿರುವಾಗ ಪುನರುಕ್ತಿ ಅಂತನ್ನುವುದು ಪರಾಜಯಕ್ಕೆ ಕಾರಣ. ಹೌದೋ ಅಲ್ಲೋ? ಆಬ್ವಿಯಸ್ಲಿ ಹೌದು. ಅಂದಮೇಲೆ ಪರಾಜಯಕ್ಕೆ ಕಾರಣ ಇದ್ದಾಗ ಯಾಜ್ಞವಲ್ಕ್ಯರು ಯಾಕೆ ತೋರಿಸ್ಲಿಲ್ಲ? ನೀನು ಪುನರುಕ್ತಿಯನ್ನು ಮಾಡಿದ್ದಿ, ನಿನಗೆ ಪರಾಜಯವಾಗ್ಯದ ಅಂತ ಹೇಳಲಿಲ್ಲ. ಉಲ್ಟಾ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟರು. ಈಗ ಹಂಗೆ ಉತ್ತರ ಕೊಟ್ರೆ ಅವ್ರಿಗೂ ಒಂದು ದೋಷ ಬರ್ತದೆ ರೀ. ಯಾರಿಗೆ ದೋಷ ಬರ್ತದೆ? ಪರ್ಯನುಯೋಜ್ಯೋಪೇಕ್ಷಣ ಅಂತ ತಿಳ್ಕೊಂಡು ಒಂದು ದೋಷ ಹೇಳ್ಯಾರ. ಪರ್ಯನುಯೋಜ್ಯ ಉಪೇಕ್ಷಣ ಅಂತ ತಿಳ್ಕೊಂಡು ಅವರಿಗೆ ದೋಷ ಹೇಳದೇ ಇದ್ದ ದೋಷ ಇವರಿಗೆ ಬರ್ತದೆ. ಗೊತ್ತಾಯ್ತಾ? ಅಂದಮೇಲೆ ಈಗ ಗಂಡ ಹೆಂಡತಿ ಇಬ್ಬರೂ ಕೂಡ ದೋಷಗ್ರಸ್ತರಾದರಲ್ಲ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನಿಟ್ಟುಕೊಂಡು ಉತ್ತರವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ನಮಗೆ ಉಪನಿಷತ್ತಿನ ಭಾವ ಅರ್ಥ ಆಗ್ಯದ. ಅದೇ ಪ್ರಶ್ನೆಯನ್ನು ಮತ್ತೆ ಕೇಳ್ಯಾಳ ಅಂತ ತಿಳ್ಕೊಂಡು ಉತ್ತರವನ್ನು ಅದೇ ಕೊಟ್ಟಾರ ಅಂತ ತಿಳ್ಕೊಂಡು ಅದ್ರ ಮೇಲೆ ಮುಂದೊಂದು ಪ್ರಶ್ನೆ ಕೇಳ್ಯಾಳ, ಅದಕ್ಕೆ ಉತ್ತರವನ್ನು ಇನ್ನು ಮುಂದೆ ಹೇಳೋರಿದ್ದಾರ ಅಂತ. ಮಧ್ಯದಲ್ಲಿ ಬಂದದ್ದೇನು? ಪುನರುಕ್ತಿ. ಇದು ದೋಷವೋ ದೋಷ ಅಲ್ಲವೋ? ದೋಷ ಆಗಿದ್ದರೆ ಯಾಕೆ ಯಾಜ್ಞವಲ್ಕ್ಯರು ಹೇಳಲಿಲ್ಲ? ನೀನು ದೋಷಿ ಅಂತ ತಿಳ್ಕೊಂಡು ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಸರಿನಾ? ನೋಡ್ರಿ, ಪುನರುಕ್ತಿ ಶಬ್ದದೋಷ ನ್ಯೂನಾಧಿಕ್ಯಾಧಿಕಂ ತಥಾ ನ ಜಿಗೀಷು ಕಥಾಯಾಂ ತು ಕಾರಣಂ ಸ್ಯಾತ್ ಪರಾಜಯೇ. ಪುನರುಕ್ತಿ ಮೊದಲನೆಯದ್ದು, ಇದು ಶಬ್ದದೋಷ, ಶಬ್ದದಲ್ಲಿನ ದೋಷ ಎಂದು ಕರೆಸಿಕೊಳ್ಳುತ್ತದೆ. ಪುನರುಕ್ತಿ ಅಂತನ್ನೋದು ಶಬ್ದ ದೋಷವೇ ಹೊರತಾಗಿ ಅರ್ಥದೋಷವಲ್ಲ. ದೋಷಗಳಲ್ಲಿ ಶಬ್ದದಿಂದ ಉಂಟಾಗುವ ದೋಷ, ಅರ್ಥದಿಂದ ಉಂಟಾಗುವ ದೋಷಗಳು ಅಂತ ಇದೆ. ಪುನರುಕ್ತಿ ಶಬ್ದದೋಷ ನ್ಯೂನ ಆಧಿಕ್ಯಾಧಿಕಂ ತಥಾ. ನ್ಯೂನತಾ ಮತ್ತು ಆಧಿಕ್ಯಗಳು ಕೂಡ ಶಬ್ದದೋಷಗಳೇ ಎಂದು ಕರೆಸಿಕೊಳ್ಳುತ್ತದೆ. ನೋಡ್ರಿ, ಚರ್ಚೆ ನಡೆಯುವಾಗ, ವಿಚಾರ ನಡೀತಾ ಇರುವಾಗ, ವಾದ ನಡೀತಾ ಇರುವಾಗ, ಪರಸ್ಪರವಾಗಿ ವಾದ ನಡೀತಾ ಇರುವಾಗ ಶಬ್ದದಿಂದ ಉಂಟಾಗುವ ದೋಷಗಳು, ಅರ್ಥದಿಂದ ಉಂಟಾಗುವ ದೋಷಗಳು ಅಂತ ಇದೆ. ಎರಡು ಪ್ರತ್ಯೇಕ. ಶಬ್ದದಿಂದ ಉಂಟಾಗುವ ದೋಷಗಳು ಯಾವುದು ಅಂದರೆ ಅತ್ಯಧಿಕವಾಗಿ ಶಬ್ದಗಳನ್ನು ಹೇಳ್ತಾ ಹೋಗ್ಬಿಡೋದು. ಒಂದು ಶಬ್ದದಿಂದಲೇ ಎದುರಾಳಿಗೆ ಅರ್ಥವಾಗಿರುವಾಗ 4-8 ಶಬ್ದಗಳನ್ನು ಬಳಸಿದ ಅಂದರೆ ಆ ಶಬ್ದ ಇದು ಶಬ್ದ ದೋಷಕ್ಕೆ ಕಾರಣವಾಗ್ತದೆ, ಆಧಿಕ್ಯವೆಂಬ ದೋಷಕ್ಕೆ ಒಳಗಾಗ್ತದೆ. ಇನ್ನು ನ್ಯೂನ, ಪೂರ್ಣ ಹೇಳೇ ಇಲ್ಲ, ಅವಸರದಲ್ಲಿ ಅರ್ಧ ಹೇಳಿದ್ದಾನೆ, ಇದೂ ಕೂಡ ಶಬ್ದದೋಷಕ್ಕೆ ಕಾರಣವಾಗ್ತದೆ. ಇನ್ನೊಂದಿದೆ ಹೇಳಿದ್ದನ್ನೇ ಹೇಳೋದು, ಇದು ಪುನರುಕ್ತಿ ಅಂತ ತಿಳ್ಕೊಂಡು. ಇವುಗಳನ್ನು ಶಬ್ದದೋಷಗಳೆಂಬುದಾಗಿ ಕರೀತಾರೆ. ಪುನರುಕ್ತಿ ಶಬ್ದದೋಷ ನ್ಯೂನ ಆಧಿಕ್ಯಾಧಿಕಂ ತಥಾ. ಇವೆಲ್ಲವೂ ದೋಷ. ಆದರೆ ನ ಜಿಗೀಷು ಕಥಾಯಾಂ ತು ಕಾರಣಂ ಸ್ಯಾತ್ ಪರಾಜಯೇ. ಶ್ರೀಮದಾಚಾರ್ಯರಂತಾರೆ, ಜಿಗೀಷು ಕಥಾಯಾಮ್, ವಿಜಯದ ಇಚ್ಛೆಯಿಂದ ಮಾಡುವಂತಹ ಕಥಾ ಅಂದರೆ ಜಲ್ಪ, ಈ ಜಲ್ಪದಲ್ಲಿ ಇದು ಪರಾಜಯಕ್ಕೆ ಕಾರಣ ಅಂತ ಅನಿಸುವುದಿಲ್ಲ. ಪರಾಜಯಕ್ಕೆ ಕಾರಣ ಎಂಬುದಾಗಿ ಹೇಳಬಾರದು. ಏನು ಬರೆದಿಟ್ಕೋಬೇಕು ನಾವೀಗ? ಏನು ಬರ್ಕೋಬೇಕು? ಜಲ್ಪದಲ್ಲಿ ಪುನರುಕ್ತಿ ಮೊದಲಾದವುಗಳು ದೋಷವೆನಿಸುವುದಿಲ್ಲ ಅಂತ ಬರ್ಕೊಳ್ಬೇಕು. ಜಲ್ಪದಲ್ಲಿ ಪುನರುಕ್ತಿ ಮೊದಲಾದವುಗಳು, ಪುನರುಕ್ತಿ ನ್ಯೂನತ ಆಧಿಕ್ಯ, ಇವುಗಳು ದೋಷವೆನಿಸುವುದಿಲ್ಲ. ಯಾಕಲ್ಲ?
ಈಗ ವಿಜಿಗೀಷು ಕಥಾ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂತ ತಿಳ್ಕೊಂಡೇ ಹಣಾಹಣಿಯೊಳಗಿದ್ದ ಹೊತ್ತಿನೊಳಗೆ ಹೇಳಲೇಬೇಕಲ್ಲ ನೀವು ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಬ್ರಹ್ಮಾಂಡ ಪುರಾಣದ ವಾಕ್ಯ, ವೇದವ್ಯಾಸ ದೇವರು ಏನು ಸೂಚನೆ ಮಾಡ್ಯಾರ, ಕ್ವಚಿದ್ ವಿದ್ಯಾಧಿಕಸ್ಯಾಪಿ ಸ್ಖಲನಂ ಸಂಭವೇದ್ಯತಃ. ಪ್ರಾಮಾಣಿಕವಾಗಿ ಎದುರಿಗಿದ್ದಂಥ ವ್ಯಕ್ತಿ ವಿದ್ಯೆಯಿಂದ ಆಧಿಕ್ಯವುಳ್ಳವನಾಗಿದ್ದಾನ, ಒಳ್ಳೆ ಪಂಡಿತ ಅವನು. ಲೋಕದಲ್ಲಿ ಅವನ ಪಾಂಡಿತ್ಯ, ಅವನ ಸರಳ ಸಜ್ಜನಿಕೆ ಪ್ರಸಿದ್ಧ ಅದ. ಇಂಥವನಿಗೂ ಯಾವುದೋ ಒಂದು ಕಾರಣದಿಂದಾಗಿ ಸ್ಖಲನ ಜಾರುವಿಕೆ ಉಂಟಾಗಿ ಬಿಡ್ತು ಅಂದ್ರೆ ಆಗಿಂದಾಗ ನೀವು ಪರಾಜಿತ ಅಂತ ಘೋಷಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಬ್ಬರಿದ್ದಾರೆ. ಈಗ ಉದಾಹರಣೆಗೆ ನಮ್ಮೂರಿನಲ್ಲಿ ಇಬ್ಬರು ವಿದ್ವಾಂಸರಿದ್ದಾರೆ, ವಾದ ಮಾಡ್ಲಿಕ್ಕೆ ಕೂತಿದ್ದಾರೆ. ಇಬ್ಬರು ನನಗೆ ಪರಿಚಿತರಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದೇನೆ. ಪರಿಚಿತನಾಗಿರುವಾಗ ಒಬ್ಬರು ಉತ್ತರವನ್ನು ಕೊಡುವ ಕಾಲದಲ್ಲಿ ಯಾವುದೋ ಒಂದು ದೋಷವುಳ್ಳವರಾದರು. ಏನು ದೋಷವುಳ್ಳವರಾದರು? ರಘುತ್ತಮ ಸ್ವಾಮಿಗಳಂತಾರೆ, ಭಾರೀ ಪಾಂಡಿತ್ಯ ಇದ್ದಾಗಲೂ ಕೆಲವೊಮ್ಮೆ ವಾಕ್ಪಟುತ್ವ ಇರಲಿಕ್ಕಿಲ್ಲ, ಸ್ಖಲನ ಆಗಿರಬಹುದು. ಅಥವಾ ಬುದ್ಧಿ ಆ ಕ್ಷಣದಲ್ಲಿ ಉತ್ತರವನ್ನು ಕೊಡುವಾಗ ಸ್ವಲ್ಪ ತಡ ಮಾಡಿರಬಹುದು. ಅದಕ್ಕೆ ಅವರು ಉತ್ತರ ಕೊಡೋ ಕಾಲಕ್ಕೆ ಏನು ಮಾಡಿರ್ತಾರೆ ಅಂದರೆ ಅದನ್ನೇ 2 ಸರ್ತಿ ಹೇಳಿ ಉತ್ತರ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ಮಗುವಿಗೆ ಕೇಳಿದರೆ ಅಂತ ಇಟ್ಕೊಳ್ರಿ, 2 ಎಳ್ಳೆ ಎಷ್ಟು ಅಂತ ತಿಳ್ಕೊಂಡು ಹೇಳಿ. ಅದು ಕೆಲವು ಮಕ್ಕಳು 4 ಅಂತ ತಕ್ಷಣ ಉತ್ತರ ಕೊಡ್ತಾವ, ಇನ್ನು ಕೆಲವು ಮಕ್ಕಳು 2 ಎಳ್ಳೆ 4 ಅಂತಾವ. ಇದು ದೋಷ ಏನಿದು? ದೋಷ ಅಲ್ಲ. 2 4 ಅಂತ ಅನ್ನುವುದು ದೋಷ ಅಲ್ಲ, 2 5 ಅನ್ನುವುದು ದೋಷ. ನೆನಪಿಟ್ಟುಕೊಳ್ರಿ. ಗೊತ್ತಾಯ್ತಾ ಹೇಳಿದ್ದೇನಂತ ಹೇಳಿ? 8 ಎಷ್ಟು ಅಂತ ಕೇಳಿದ ಕೂಡಲೇ ಕೆಲವರು 8 ಅನ್ನಂಗಿಲ್ಲ, ತಕ್ಷಣ ಉತ್ತರ ಕೊಟ್ಬಿಡ್ತಾರೆ. ಇನ್ನು ಕೆಲವರು 8 ಅಂತ ಹಿಂಗೆ ಉತ್ತರ ಕೊಟ್ಬಿಡ್ತಾರೆ. ಅದು ದೋಷ ಅಲ್ಲ ಅಂತಂತಾರೆ ಶ್ರೀಮದಾಚಾರ್ಯರು. ಗೊತ್ತಾಯ್ತಾ ಏನು ಹೇಳ್ತಾ ಇದ್ದಾರೆ ಎಂಬುದು? ಆ ಉತ್ತರ ಕೊಡುವ ವ್ಯಕ್ತಿ ಪ್ರಾಮಾಣಿಕನಿದ್ದಾನ, ಉತ್ತರ ಗೊತ್ತಿದೆ. ಕ್ವಚಿತ್ ವಿದ್ಯಾಧಿಕಸ್ಯಾಪಿ ಸ್ಖಲನಂ ಸಂಭವೇದ್ಯತಃ. ತಪ್ಪು ಹೇಳಬಾರ್ದು. ತಪ್ಪು ಹೇಳಿದರೆ ದೋಷ, ತಪ್ಪು ಹೇಳಿದರೆ ನಿಧಾನಕ್ಕೆ ಹೇಳಿದ್ರೆ ದೋಷ ಅಲ್ಲ. ಅದು 1 ನಿಮಿಷ ಕಾಲವನ್ನು ತೆಗೆದುಕೊಂಡು ಹೇಳಿದರೆ ದೋಷ ಅಲ್ಲ. ಅದಕ್ಕಂತಾರ ಪುನರುಕ್ತಿ ಶಬ್ದದೋಷ ನ್ಯೂನಾಧಿಕ್ಯಾಧಿಕಂ ತಥಾ ನ ಜಿಗೀಷು ಕಥಾಯಾಂ ತು ಕಾರಣಂ ಸ್ಯಾತ್ ಪರಾಜಯೇ. ಜಲ್ಪಾದಲ್ಲಿ ಮಾತ್ರ ಎಕ್ಸೆಪ್ಷನಲ್ ಕೇಸ್ ಏನು ಅಂತ ಕೇಳಿದ ಪಂಡಿತರೇ ಕೇಳಿಕೊಳ್ಳ್ರಿ. ಅಲ್ಲ, ಏನು ಅಂದ್ರೆ ತತ್ವ ನಿರ್ಣಯದಲ್ಲಿ ಏನು ಹೇಳ್ಬೇಕಿನ್ನು? ತತ್ವ ನಿರ್ಣಯದಲ್ಲಿ ಇಂಥವುಗಳು ದೋಷವೇ ಅನಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ವ ನಿರ್ಣಯವಾಗಲಿ ಜಲ್ಪವಾಗಲಿ ಇವುಗಳಲ್ಲಿ ಪುನರುಕ್ತಿ ನ್ಯೂನತಾ ಆಧಿಕ್ಯಗಳು ದೋಷವೆನಿಸುವುದಿಲ್ಲ. ಯಾಕೆ? ಕ್ವಚಿದ್ ವಿದ್ಯಾಧಿಕಸ್ಯಾಪಿ, ಕೆಲವೊಂದು ಸರ್ತಿ ವಿದ್ಯೆಯಿಂದ ಅಧಿಕರಾಗಿರುವಂತಹ ಪಂಡಿತರಲ್ಲೂ ಕೂಡ ಸ್ಖಲನಂ ಸಂಭವೇದ್ಯತಃ ಆಗ್ತದೆ. ವಾಗೀಂದ್ರಿಯದ ದೋಷವೋ, ಆಮೇಲೆ ಬುದ್ಧಿ ತಕ್ಷಣಕ್ಕೆ ಸ್ಮರಣೆ ಮಾಡಿಕೊಡದೇ ಇರುವುದೋ, ಇನ್ನೇನೋ ಅನೇಕ ಕಾರಣಗಳಿಂದಾಗಿ ಆಗಬಹುದು. ಕೂಡಲೇ ಅದನ್ನು ಪರಾಜಿತ ಅಂತ ಘೋಷಣೆ ಮಾಡಬಾರದು. ಮತ್ತು ಹಂಗಾರೆ ನಾವು ಹಿಂಗೆ ಹೇಳ್ಕೋತ ಹೋದ್ರೆ ಎಲ್ಲ ಕಡೆ ನಾವು ಹಿಂಗೆ ಹೇಳ್ತೀವಿ. 1 ತಾಸು ಬಿಟ್ಟು ಹೇಳಿದ್ನಪ್ಪ ಅವ, ಮತ್ತು ಪಾಪ ಪರಾಜಿತ ಆದ ಅಂತ ಯಾಕೆ ಹೇಳ್ಬೇಕ್ರಿ? ಅವನು ಜಿತ ಆದ ಅಂತ ಹೇಳೋಣ ಹಂಗಾರ ಅಂದ್ರೆ ದಡ್ಡ. ಎಲ್ಲಿ ನಿರ್ಧಾರ ಮಾಡಬೇಕು? ತತ್ವ ನಿರ್ಣಯ ವೈಲೋಮ್ಯಂ ವಿಲಂಬೋ ವಾ ಮುಹೂರ್ತತಃ ವಿದ್ಯಾ ದೌರ್ಬಲ್ಯ ಹೇತು ಸ್ಯಾತ್ ತತಸ್ತಸ್ಮಿನ್ ಪರಾಜಯ. ಎಲ್ಲಿ ಪರಾಜಯದ ಘೋಷಣೆ ಮಾಡಬೇಕು? ತತ್ವ ನಿರ್ಣಯ ವೈಲೋಮ್ಯಂ. ತತ್ವಕ್ಕೆ ವಿರುದ್ಧವಾಗಿ ಉತ್ತರವನ್ನು ಕೊಟ್ಟರೆ ಖಲಾಸ್, ಮುಗೀತವನ ಕೆಲಸ, ಅವ ಪರಾಜಿತ ಅಂತ. ತತ್ವಕ್ಕೆ ವಿರುದ್ಧವಲ್ಲದೇ ಇದ್ದಂತೆ ಪುನರುಕ್ತಿ ಮಾಡಿ ಉತ್ತರ ಕೊಟ್ಟರೂ ದೋಷ ಅಲ್ಲ. 5 ಎಷ್ಟು ಅಂತ ಕೇಳಿದಾಗ 25 ಅಂತ ಒಬ್ಬನ ಹೇಳಿಬಿಟ್ಟ. ಇನ್ನೊಬ್ಬ 5 25 ಅಂತ 5 ಅಂತ ಪುನರುಕ್ತಿ ಮಾಡಿ ಹೇಳಿದ. ಇನ್ನೊಬ್ಬ 5 ಎಷ್ಟು ಅಂತ ಕೇಳಿದಾಗ 50 ಅಂತ ಹೇಳಿದ. ಅಂತಂದರೆ ಸರಿಯದಪ್ಪ ನೀ ಹೇಳಿದ್ದು ಅಂತ ಹೇಳ್ಬೇಕು ಅವಂಗ. ತತ್ವನಿರ್ಣಯ ವೈಲೋಮ್ಯಂ, ತತ್ವಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿದರೆ ಆಗ ಮಾತ್ರ ಅವ ದೋಷಿ ಅಂತ ಕರೆಸಿಕೊಳ್ಳುತ್ತಾನೆ. ವಿಲಂಬೋವಾ ಮುಹೂರ್ತತಃ, ಒಂದು ಮುಹೂರ್ತಗಳ ಕಾಲ ವಿಲಂಬವನ್ನು ಮಾಡಿದರೆ ಆಗ ವಿದ್ಯಾ ದೌರ್ಬಲ್ಯ ಹೇತು ಸ್ಯಾತ್, ವಿದ್ಯಾ ದುರ್ಬಲವಾದ ವಿದ್ಯೆ ಇದೆ ಅಂತ ನಿರ್ಧಾರವಾಗ್ತದೆ. ಅತಸ್ತಸ್ಮಿನ್ ಪರಾಜಯ, ಆವಾಗ ಅವನನ್ನು ಏನು ಮಾಡಬೇಕು? ಪರಾಜಿತನಾದ ಅಂತ ಘೋಷಿಸಬೇಕು. ನೋಡ್ರಿ, ಒಂದು ಮುಹೂರ್ತಗಳ ಕಾಲ ಅಂದರೆ ಭಾಳ ಆಯ್ತದು, 48 ನಿಮಿಷ ಒಂದು ಮುಹೂರ್ತ. 50 ಹೆಚ್ಚು ಕಡಿಮೆ 50 ನಿಮಿಷ, 48ರಿಂದ 50 ನಿಮಿಷಗಳವರೆಗೆ ಸ್ತಬ್ಧನಾಗಿ ಕೂತು ಏನೂ ಉತ್ತರವನ್ನು ಹೇಳಿದೆ. ಉತ್ತರ ಹೇಳಿದಾಗಲೂ ಶಾಸ್ತ್ರಕ್ಕೆ
ವಿರುದ್ಧವಾಗಿ ಉತ್ತರವನ್ನು ಹೇಳಿಬಿಟ್ರೆ ಅವನಲ್ಲಿ ವಿದ್ಯೆ ಇಲ್ಲ ಎಂಬುದಾಗಿ ನಿರ್ಧಾರವಾಗ್ತದೆ. ಅದರಿಂದ ಪರಾಜಯ ಅಂತ ಹೇಳಬಹುದು. ಇತಿ ಬ್ರಹ್ಮಾಂಡೆ ಅತಃ ತತ್ವನಿರ್ಣಯ ವಿರೋಧಿ ಪುನರುಕ್ತ್ಯಾದೀನಿ ನಿಗ್ರಹ. ಆದ್ದರಿಂದ ತತ್ವನಿರ್ಣಯಕ್ಕೆ ವಿರೋಧಿಯಾದ ಪುನರುಕ್ತ್ಯಾದಿಗಳು ಮಾತ್ರ ನಿಗ್ರಹ ಸ್ಥಾನದಲ್ಲಿ ಬರಬೇಕೇ ಹೊರತಾಗಿ ತತ್ವನಿರ್ಣಯಕ್ಕೆ ವಿರೋಧಿ ಅಲ್ಲದ ಪುನರುಕ್ತ್ಯಾದಿಗಳು ದೋಷವಲ್ಲ ಎಂಬುದಾಗಿ ಶ್ರೀಮದಾಚಾರ್ಯ ನಿರ್ಧಾರ ಮಾಡ್ತಾರೆ. ಎಷ್ಟು ಅದ್ಭುತ ವಿಚಾರ ಇದೆಲ್ಲ, ಎಷ್ಟು ದೊಡ್ಡ ವಿಚಾರ. ಉಪನಿಷತ್ತು ಓದುವುದು, ಭಾಷ್ಯ ಸಹಿತ ಉಪನಿಷತ್ತು ಓದುವುದು ಒಂದು ಹೊಸ ಪ್ರಪಂಚವೇ ನಿರ್ಮಾಣ ಆಗ್ತದೆ. ನಮಗೆ ಹೊಸ ಪ್ರಪಂಚ ನಮಗೆ. ಈಗ ಹೇಳಬೇಕು ಶ್ರೀಮದಾಚಾರ್ಯರ ಕಾಂಟ್ರಿಬ್ಯೂಷನ್ ಏನು ಸಮಾಜಕ್ಕೆ, ಏನು ಕೊಟ್ಟರು ಆಚಾರ್ಯ ನಮಗೆ. ತಿರ್ಗಾ ಮುರುಗಾ ಮತ್ತು ವಿಷ್ಣು ಸರ್ವೋತ್ತಮತ್ವವನ್ನು, ವಾಯುಜೀವೋತ್ತಮತ್ವವನ್ನು, ಪಂಚಭೇದವನ್ನು, ತಾರತಮ್ಯವನ್ನು, ಏಕಾದಶಿಯನ್ನು, ಮುದ್ರಾಧಾರ ಇಷ್ಟು ಕೊಟ್ಟಾರ ಅಂತಲ್ಲ. ಎಂದು ತಿಳಿಸೋದು ನಾವು ಇವನ್ನೆಲ್ಲ ಸಮಾಜಕ್ಕೆ. ನಮ್ಮ ಆಚಾರ ಕೊಟ್ಟದ ಕೊಡುಗೆ ಏನದ ಅಂತ ತಿಳ್ಕೊಂಡು ತತ್ವಜ್ಞಾನ ಕ್ಷೇತ್ರದಲ್ಲಿ ವೇದಗಳನ್ನು ವ್ಯಾಖ್ಯಾನ ಮಾಡುವಾಗ ಸೂಕ್ಷ್ಮಾಂಶಗಳನ್ನು ಎತ್ತಿ ಹೇಳಿ, ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನೆಲ್ಲ ಅಂದರೆ ವೇದವ್ಯಾಸ ದೇವರ ವಾಕ್ಯಗಳನ್ನೇ ತೋರಿಸಿ ಯಾವುದು ಶುದ್ಧ ಯಾವುದು ಅಶುದ್ಧ ಹೆಂಗೆ ವಾದ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇದನ್ನು ಹೇಳಂಗಿಲ್ಲ. ಮತ್ತು ನಮ್ಮನ್ನು ಬೈಯೋರೆಲ್ಲ ಹೆಂಗೆ ಬೈ ಕೂತಿರ್ತಾರೆ ಎದುರಾಳಿಗಳೆಲ್ಲ, ನೀವು ಬರೇ ಭೇದ ಹೇಳ್ತೀರಿ, ಅವ್ರನ್ನ ಕಂಡ್ರೆ ಆಗಂಗಿಲ್ಲ, ನಿಮಗೆ ಭೇದಿ ಬರ್ತದೆ ಅಂತ ತಿಳ್ಕೊಂಡು ಕೂತಿರ್ತಾರೆ. ಅಲ್ಲ, ಇಷ್ಟೆಲ್ಲ ಅದ್ಭುತವಾದ ಅಂಶಗಳನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ನಾವಿದನ್ನು ಒಂದು ಕಡೆಗೆ ಬರೆದಿಟ್ಟುಕೊಳ್ಬೇಕು, ನೆನಪಿಟ್ಟುಕೊಳ್ರಿ. ಇದೇನು ಅಕ್ಷರ ಬ್ರಾಹ್ಮಣ ಅದ, ಇದನ್ನು ನೀವು ಪ್ರತ್ಯೇಕ ಒಂದು ಕಡೆಗೆ ತೆಗೆದಿಟ್ಟುಕೊಳ್ರಿ, ಸಿಲೆಬಸ್ ರೂಪದಲ್ಲಿ ಅಭ್ಯಾಸ ಮಾಡಿರಿ. ಎಲ್ಲಾದರೂ ಏನಾದರೂ ನಿಮಗೆ ಅವಕಾಶ ಇದ್ದರೆ, ಶ್ರೀಮದಾಚಾರ್ಯ ಏನು ಹೇಳ್ಯಾರ ಅಂತ ತಿಳಿಸೋ ಅವಕಾಶ ಇದ್ದರೆ ಇದನ್ನು ಹೇಳ್ರಿ. ಹೆಂಗೆ ಹೇಳ್ಯಾರ ನಮ್ಮ ಆಚಾರ್ಯ, ಎಷ್ಟು ಚಂದ ವಿಷಯಗಳನ್ನು ಹೇಳ್ಯಾರ ಅಂತೇಳಿ ಹೇಳ್ರಿ. ಇಲ್ಲ ಅಂದರೆ ಏನಾಗ್ತದೆ, ನಮ್ಮ ಆಚಾರ್ಯರ ಮಹಿಮಾ ಅರ್ಥ ಆಗುವುದಿಲ್ಲ. ಸರಿ, ಮುಂದಿನ ವಾಕ್ಯವನ್ನು ಪ್ರಾರಂಭ ಮಾಡಿ ನಿಲ್ಲಿಸ್ತೇನೆ. ಯಾಕಂದರೆ ಇದು ಆ ಕಡಿಲ್ಲ ಈ ಕಡಿಲ್ಲ ಆಗ್ತದೆ. ಆದ್ದರಿಂದ ಇಲ್ಲೇ ನಿಲ್ಲಿಸ್ಬಿಡ್ತೀನಿ ನಾನು. ಸಹೋವಾಚ, ಈ ಆಕಾಶವು ಯಾರನ್ನು ಆಶ್ರಯಿಸಿಕೊಂಡಿದೆ ಅಂತನ್ನೋ ಪ್ರಶ್ನೆ ಉತ್ತರ ಕೊಡ್ತಾರೆ. ಸಹೋವಾಚ ಏತದ್ವೈತದಕ್ಷರಂ ಗಾರ್ಗಿ, ಅಕ್ಷರ ಅವನು ಆಶ್ರಯ ಕೊಟ್ಟಿದ್ದಾನೆ ಆಕಾಶಕ್ಕೆ. ನಡಿ ಗೋವಿಂದ, ಹೊಸ ವಿಷಯ. ಮತ್ತು ದೇವರಿಗೆ ಅಕ್ಷರ ಅಂತ ಹೆಸರಂತ. ಗಾರ್ಗಿ ಆಕಾಶ ಎಲ್ಲದ ಅಕ್ಷರದಾಗದ. ಉಲ್ಟಾ ಹೇಳ್ಬೇಕ್ರಿ ಆಚಾರ, ಅಕ್ಷರಗಳೆಲ್ಲವೂ ಆಕಾಶದಾಗದ ಅಂತ ಹೇಳ್ಬೇಕು. ವರ್ಣಗಳೆಲ್ಲ ಎಲ್ಲವ, ಶಬ್ದಗಳೆಲ್ಲ ಆಕಾಶದಾಗವ. ಇಲ್ಲಿ ಚೇಂಜ್ ಮಾಡ್ತದೆ ಬೃಹದಾರಣ್ಯಕ. ಆಕಾಶ ಅಕ್ಷರದಲ್ಲದ, ನೆನಪಿಟ್ಟುಕೋ, ಅಕ್ಷರಗಳೆಲ್ಲ ಆಕಾಶದಲ್ಲಿ ಇಲ್ಲ. ಈ ಅಕ್ಷರ ಅಂದ್ರೆ ನಮ್ಮ ಸ್ವಾಮಿ ನಾರಾಯಣ, ಅವ ಆಕಾಶದಾಗ ಇರ್ತಾನೆ. ಆಕಾಶ ಶಬ್ದವಾಚಳಾದ ಮಹಾಲಕ್ಷ್ಮಿ ಎಲ್ಲಿರ್ತಾರೆ? ಅಕ್ಷರದಲ್ಲಿರ್ತಾರ. ಇದು ಪರಮಾತ್ಮನಲ್ಲಿದ್ದಾರೆ ಅಂತ ತಿಳಿಬೇಕು. ಸಹೋವಾಚ ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷುಷ್ಕಂ ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಂ ಅಪ್ರಾಣಂ ಅಮುಖ್ಯಂ ಅಮಾತ್ರಂ ಅನಂತರಂ ಅಬಾಹ್ಯಂ ನ ತದಶ್ನಾತಿ ಕಿಂಚನ ನ ತದಶ್ನಾತಿ ಕಶ್ಚನ. ದೇವರೇ ಪ್ರೀತಿ. ಇಷ್ಟೆಲ್ಲ ವ್ಯಾಖ್ಯಾನ ಮಾಡಬೇಕಾದ್ರೆ ಈಗ, ಯಾಕಂದ್ರೆ ಒಂದೇ ಮಾತಿನಲ್ಲಿ ತಿಳಿಯುವುದಾದರೆ ಸರ್ವರಿಗೂ ಆಧಾರಳಾದ ಮೂಲ ಪ್ರಕೃತಿಗೂ ಆಧಾರನಾದವನು ಪರಮಾತ್ಮ. ಮುಗಿದೇ ಹೋಯಿತು, ವಿಷಯವೇ ಮುಗಿದು ಹೋಯಿತು. ಆ ಪರಮಾತ್ಮ ಹೇಗಿದ್ದಾನೆ ಅಂತ ಕೊಂಚ ವಿವರಣೆಯನ್ನು ಮಾಡ್ತಾರೆ ಯಾಜ್ಞವಲ್ಕ್ಯರು. ಏನಾಯಿತು ಅಂದರೆ ದೇವರ ಬಗ್ಗೆ ಬಂತು ನೋಡ್ರಿ, ಹೇಳೋ ವಿಷಯ ಭಾರೀ ಉತ್ಸಾಹ ಬಂತು, ಭಾರಿ ಅನುಸಂಧಾನ ಬಂದ್ಬಿಡ್ತು. ದೇವರಲ್ಲಿ ಇದ್ದಾಳೆ ಅಂತ, ಆಶ್ರಯಿಸಿಕೊಂಡಿದ್ದಾಳೆ ಅಂತ ಇಷ್ಟ ಹೇಳಿಬಿಟ್ರೆ ಅಷ್ಟು ಮಜಾ ಬರೋದಿಲ್ಲ. ಸ್ವಲ್ಪ ಉತ್ಸಾಹಭರಿತವಾಗಿ ವ್ಯಾಖ್ಯಾನ ಮಾಡಬೇಕು. ಅಕ್ಷರ ಹೆಂಗಿದ್ದಾನ ಭಗವಂತ, ಅಕ್ಷರ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ, ಯಾಕ ಇತ್ಯಾದಿ. ಅವ ಅಸ್ಥೂಲ ಅನಣು ಅಹ್ರಸ್ವ ಅದೀರ್ಘ ಅಲೋಹಿತ ಅಸ್ನೇಯ ಅಚ್ಛಾಯ ಅತಮ ಅವಾಯು ಅನಾಕಾಶ ಅಸಂಗ ಅಜರ ಅರಸ ಅಗಂಧ ಅಚಷ್ಕು ಅಶೋತ್ರ ಅವಾಕ್ ಅಮನ ಅತೇಜಸ್ಕ ಅಪ್ರಾಣ ಅಮುಖ್ಯ ಅಮಾತ್ರ ಅನಂತರ ಅಬಾಹ್ಯ ಎಲ್ಲ ನಿಷೇಧ ಮುಖದಿಂದ ಹೇಳ್ತಾ ಹೋಗ್ತಾರೆ. ದೇವರು ಅಸ್ಥೂಲ. ಗಾರ್ಗಿ ಜಗತ್ತಿಗೆ ಆಶ್ರಯನಾದ ಪರಮಾತ್ಮ ಹೆಂಗಿದ್ದಾನೆ ಗೊತ್ತೇನು? ಅವ ಅಸ್ಥೂಲ, ಸ್ಥೂಲ ಇಲ್ಲ, ಲಠ್ಯ ಅಲ್ಲ. ಓಹೋ, ನಿಮ್ಮ ದೇವ್ರು ಲಠ್ಯ ಅಲ್ಲನ? ಹಂಗಾರೆ ಥಳ್ಯ ಏನು ಅಂದ್ರೆ
ಅನಣು ಅವ ತಳಗನೂ ಅಲ್ಲ, ಅರ್ಹಸ್ವಂ ಅವ ಅದರ ಸೂಕ್ಷ್ಮನೂ ಅಣುನೂ ಅಲ್ಲ, ಅರ್ಹಸ್ವಂ ಹ್ರಸ್ವನೂ ಅಲ್ಲ, ದೀರ್ಘನೂ ಅಲ್ಲ. ಅಲ್ರಿ ಮತ್ತು ಅವ ಬರೀ ಅಲ್ಲ 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 ಅಂತ ಹೇಳ್ಕೋತ ಹೋದ್ರೆ ಹೆಂಗಿದ್ದ ನಿಮ್ಮ ದೇವರು ಅಂದ್ರೆ ಅಲ್ಲ ಅಲ್ಲ ಅಲ್ಲ. ಅಸ್ಥೂಲಂ ಸ್ಥೂಲ ಅಲ್ಲ, ಮುಗಿದು ಹೋದ ಕೆಲಸ. ಅನಣು ಅಣು ಅಲ್ಲ, ಇವಾಗೆಲ್ಲದಕ್ಕೂ ಬಿಡಿಸ್ಬೇಕಾಗ್ತದೆ, ಅಲ್ಲಿ ಬೇಗನೆ ಅರ್ಥ ಆಗೋದಿಲ್ಲ. ಹ್ರಸ್ವ ದೀರ್ಘ ಇವೆಲ್ಲವೂ ಒಂದೊಂದು ಶಬ್ದಗಳನ್ನು. ಅಂದ್ರೆ ಭಗವಂತನಲ್ಲಿ ಏನೇನು ಗುಣಗಳವ, ಏನೇನು ದೋಷಗಳಿಲ್ಲ ಎಂಬುದನ್ನು ಹೇಳಲಿಕ್ಕೆ ಹೊರಟ ಮಾತು. ಒಂದೇ ವಾಕ್ಯದಲ್ಲಿ ದೋಷರಾಹಿತ್ಯ ಗುಣವಂತಿಕೆಯನ್ನು ತಿಳಿಸುವಂತಹ ವ್ಯವಸ್ಥೆಯನ್ನು ಯಾಜ್ಞವಲ್ಕ್ಯರು ಮಾಡಿದ್ದಾರೆ. ಮತ್ತೆ ಮುಂದಿನ ಪಾಠದಲ್ಲಿ ಹೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.